ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲರ ಗಮನದಲ್ಲಿದೆ. ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಪ್ರಧಾನಮಂತ್ರಿಯವರು ಭಾರತ ಸರ್ಕಾರ ನಮ್ಮ ಭಾರತ ಸಶಸ್ತ್ರ ಸೇನಾಪಡೆಯನ್ನು ಅವರಿಗೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. 9 ಭಯೋತ್ಪಾದಕರ ಶಿಬಿರವನ್ನು ಗುರುತಿಸಿ ವಾಯುದಾಳಿಯನ್ನು ನಡೆಸಿದರೆ ನಂತರ ಪಾಕಿಸ್ತಾನವನ್ನು ಒಂದು ರೀತಿ ಉದ್ವಿಗ್ನತೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡಿದ್ರು. ಆದರೆ ಏನೇ ಒಂದು ದಾಳಿ ಮಾಡಿದ್ರೂ ಸಹ ನಾವು ಅದರ ಗಡಿಯ ರಕ್ಷಣೆ ಇರ್ಬೋದು ಮತ್ತು ನಂತರವೂ ಸೂಕ್ತ ಪ್ರತಿಕ್ರಿಯೆ ಕೊಡೋದರಲ್ಲಿ ಭಾರತ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅವ್ರ ಕಡೆಯಿಂದ ಏನೇ ಆದರೂ ಅವರು ಪ್ರಯತ್ನ ಮಾಡಿದರೂ ಸಹ ಎಲ್ಲ ಯತ್ನದಲ್ಲೂ ವಿಫಲ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವಾಗ ಪ್ರಧಾನಮಂತ್ರಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಡೀ ವಿಶ್ವದಲ್ಲಿ ಭಯೋತ್ಪಾದನೆಗೆ ನಾವು ಅವಕಾಶವನ್ನು ಕೊಡಬಾರ್ದು, ಇಡೀ ವಿಶ್ವದ ಮುಖದಿಂದ ಅದನ್ನ ಇರೇಸ್ ಮಾಡಬೇಕು ಅಂತ ಅವರು ಗುರಿ ಇಟ್ಟಿದ್ದಾರೆ. ಪಾಕಿಸ್ತಾನ ಯಾವುದೇ ರೀತಿ ಅದನ್ನ ಬಗೆಹರಿಸಲಿಕ್ಕೆ ಆ ಭಯೋತ್ಪಾದಕರ ಒಂದು ಏನು ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್ ಪದ್ಧತಿಯನ್ನು ಶುರು ಮಾಡಿದ್ದಾರೆ, ಪೋಷಕರಾಗಿದ್ದಾರೆ. ಅದನ್ನು ಅವರು ನಿಲ್ಲಿಸಿದ್ರೆ ಬಹುಶಃ ಭವಿಷ್ಯದಲ್ಲಿ ನಮಗೆ ಶಾಂತಿ ಒಂದು ಪರಿಸ್ಥಿತಿಯನ್ನು ಉಂಟಾಗ್ಬೋದು ಅಂತ ಅವ್ರು ಹೇಳಿದ್ದಾರೆ. ಆದರೆ ಅವರು ಯಾವುದೇ ರೀತಿ ಉದ್ವಿಗ್ನತೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡಿದ್ರೆ ನಾವು ಸೂಕ್ತ ಪ್ರತಿಕ್ರಿಯೆಯನ್ನು ಯಾವತ್ತೂ ಕೊಡಲಿಕ್ಕೆ ನಾವು ಸಿದ್ಧ ಆಗಿದ್ದೀವಿ, ಕೊಡ್ತಾ ಇರ್ತೀವಿ. ಸತ್ಯ, ಇವತ್ತು 26ನೇ ತಾರೀಕು ಅಲ್ಲಿ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಎಲ್ಲರ ಗಮನದಲ್ಲೂ ಇದೆ. ಅವರೆಲ್ಲರನ್ನೂ ಹಿಂದೂಗಳನ್ನು ಗುರುತಿಸಿ ಅವ್ರಿಗೆ ಕೊಂದಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದಕ್ಕೆ ನಮ್ಮ ಭಾರತ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಇಡೀ ವಿಶ್ವವನ್ನು ಮೆಚ್ಚಬೇಕಾಗಿದೆ. ನಾವು ಏನು ಹೋಗ್ಬಿಟ್ಟು ಸೇಡಿನ ಒಂದು ದೃಷ್ಟಿಯಲ್ಲಿ ಹೋಗ್ಬಿಟ್ಟು ನಾವು ಏನೋ ಯುದ್ಧವನ್ನು ನಡೆಸಿಲ್ಲ. ನಿರ್ದಿಷ್ಟವಾಗಿ ಭಯೋತ್ಪಾದಕರನ್ನು ಗುರುತಿಸಿ ಅವ್ರ ಮೇಲೇ ದಾಳಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರ. ನಮ್ಮ ಭಾರತದ ತತ್ವದೊಂದಿಗೆ, ನಮ್ಮ ಭಾರತೀಯ ಸಂಸ್ಕೃತಿಯೊಂದಿಗೆ ನಾವು ಇವತ್ತು ಸೂಕ್ತವಾದ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಭಾರತದ ರಕ್ಷಣೆ ಇರ್ಬೋದು, ಭಾರತೀಯರ ಒಂದು ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ, ಇಂಥ ಅಮಾಯಕರು ಕೊಂದಿರ್ತಕ್ಕಂಥ ನಂತರ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಇವತ್ತು ಭಾರತ ಮುಂದುವರಿತಾ ಇದೆ.